ಇವರು ಇನ್ಸೂರೆನ್ಸ್ ಕಟ್ಟಿರೋದು. ಕಸ್ಟಮರು ನಾವು ಎಲ್ಲಿ ಬೇಕಾದ್ರೆ ಗಾಡಿ ತಗೊಬಂದ್ಮೇಲೆ ನಾವು ಎಲ್ಲಿ ಬೇಕಾದ್ರೆ ಕಟ್ಕೋಬೋದು. ಅದು ಫಸ್ಟ್ನೇ ಇನ್ಸೂರೆನ್ಸು ಶೋರೂಮ್ ಅವ್ರು ಕಟ್ಟಿರ್ತಾರೆ, ಓಕೆ. ಎರಡನೇದು ನಾವು ಎಲ್ಲಿ ಬೇಕಾದ್ರೆ ಕಟ್ಕೊಳ್ಳೋ ಅಧಿಕಾರ ಇರೋದು ನಮಗೆ ಅಲ್ವಾ. ನಮಗೆ ಮಾಹಿತಿ ಕೊಡ್ದಲೇ ಅವರು ಕಟ್ಟಿರೋ ತಪ್ಪು ಅವ್ರದ್ದು. ನಾನು ಕಸ್ಟಮರ್ ಆಗಿ ನಾನು ಫಸ್ಟೇ ಅವ್ರಿಗೆ ವಿಷಯ ತಿಳಿಸಿದ್ದೀನಿ, ಸರ್ ನೀವು ಇನ್ಸೂರೆನ್ಸ್ ಏನು ಕಟ್ಟಕ್ಕೆ ಹೋಗ್ಬೇಡಿ, ನಾನು ಕಟ್ಕೋತೀನಿ ನನ್ನ ಅಮೌಂಟು ಅಂತ. ಆದರೂ ಸಹಿತ ಇವರು ನಾವು ಕಟ್ಟಿದ್ದೀವಿ ಕಟ್ಟಿ ಅಂತ ಅಂದರೆ, ಒಬ್ಬ ಬಡ ಚಾಲಕ ಇವತ್ತೊಂದು ದಿನದಲ್ಲಿ 500 ರೂಪಾಯಿ ಸಂಪಾದನೆ ಮಾಡೋದೇ ಭಾರಿ ಕಷ್ಟ, ಸರಿನಾ? ಅಂಥದ್ರಲ್ಲಿ 20,000 ರೂಪಾಯಿ ಸಂಪಾದನೆ ಮಾಡೋದು ಯಾಕಂದರೆ ಎಷ್ಟು ಕಷ್ಟ ರೀ, ಅವರೇ ಯೋಚನೆ ಮಾಡಬೇಕು. ಈಗ ನೋಡಿ ಸರ್, ಈಗ ನಮ್ಮ ಆಟೋ ಡಿಪಾರ್ಟ್ಮೆಂಟಲ್ಲಿ ನಾವು ಮೈಸೂರಲ್ಲಿ ಆಟೋ ಓಡಿಸೋದು, ನಾವು ಆಟೋ ಡಿಪಾರ್ಟ್ಮೆಂಟಲ್ಲಿ 30,000 ರೂಪಾಯಿಗೆ ಗಾಡಿ ಕೊಡ್ತಾಯಿದ್ದಾರೆ. ಹುಡುಗರು ಆಸೆ ಪಟ್ಟು ಅಕ್ಕಪಕ್ಕದ ಮನೆಯವರು 1,500 ರೂಪಾಯಿ ದುಡಿಬೋದು, 2,000 ರೂಪಾಯಿ ದುಡಿಬೋದು ಅಂತ ಆಸೆಯಲ್ಲಿ ತಗೊಬಿಡ್ತಾರೆ. 500 ರೂಪಾಯಿ ದುಡಿಯೋಕ್ಕೂ ಆಯ್ತಾಯಿಲ್ಲ. ಅವರು ಲೋನು ಕಟ್ಟೋಕ್ಕಾಗ್ದಲೆ ಗಾಡಿ ಸೀಜರ್ಗಳು ಬಂದಾಗ ಪಾಪ ಅವರು ಕದ್ದು ಮುಚ್ಚಿ ಓಡಾಡಬೇಕು, ಆ ಥರ ಪರಿಸ್ಥಿತಿ ಇದೆ ಈಗ.